ಹೊರಗಡೆ ಬರುವಾಗ ಎಲ್ಲಿ ಹೋಗ್ತಾನಂತ ಇಲ್ಲ. ಸ್ವಲ್ಪ ಮೋಟರ್ ಲಾಗ್ ಮಾಡ್ತಾಳಂತೆ ಈಗ. ಆಫ್ ರೋಡ್ ಇದು ಫಸ್ಟ್ ಟೈಮ್ ಎಕ್ಸ್ಪಲ್ಸ್ ಅಲ್ಲಿ ಹೋಗ್ತಾ ಇರೋದು. ಇದ್ರ ನಂತರ ಹೋಗ್ಲಿಕ್ಕೆ ಆಗೋದಿಲ್ಲ. ಈ ಪ್ಲೇಸ್ ನೋಡುವಾಗ ಗೊತ್ತಾಯ್ತಲ್ಲ, ಎಲ್ಲದ ಮನುಷ್ಯರಿಗೆ ಸಹ ಒಂದು ಎಂಡಿಂಗ್ ಇದ್ದೇ ಇರುತ್ತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಸೂಪರ್ ಆಗಿದ್ದೀರಾ ಅಂತ ಅನ್ಕೊಳ್ತೀನಿ. ಹಾಗೆ ನಾವು ಕೂಡ ತುಂಬಾ ಸೂಪರ್ ಫ್ಯಾಂಟಾಸ್ಟಿಕ್ ಆಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋ ಸಮಯವಿದೆ. ಕಾಮತ್ರೆ ಸಮಯ ಮಧ್ಯಾಹ್ನದ 1 ಗಂಟೆ ಆಗ್ತಾ ಬಂತು. ಎಲ್ಲರಿಗೂ ಗುಡ್ ಆಫ್ಟರ್ನೂನ್ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಇವತ್ತಿನ ದಿನವನ್ನು ಕೂಡ ಪ್ರಾರಂಭ ಮಾಡ್ತಾ ಇದ್ದೇವೆ. ಈ ಬಾಟಲ್ ಯಾಕೆ ಇಟ್ಕೊಂಡೆ ಅಂತ ಹೇಳಿ ಎಲ್ಲ ಆಶ್ಚರ್ಯ ಆಗ್ಬಹುದು. ಯಾಕೋಸ್ಕರ ಇದು ಗೊತ್ತಿಲ್ಲ, ಪ್ಲಾನ್ ಹೇಳಿಲ್ಲ ಅವ್ರು ನಂಗೆ. ಇವತ್ತು ಎಲ್ಲಿ ಹೋಗುದು ಅಂತ ಗೊತ್ತಿಲ್ಲ. ಈ ಬಾಟಲ್ ಅನ್ನು ತಿರುಗಿಸ್ತೇವೆ, ಆ ದಿಕ್ಕಿಗೆ ಹೋಗ್ತೇವೆ. ಒಂದೇ ಬೈಕಲ್ಲಿ ಹೋಗುದು, 2 ಬೈಕ್ ಲೇಟ್ ಆಯ್ತಲ್ಲ, ತುಂಬಾ ರಪ್ಪ ಹೋಗಿ ರಪ್ಪ ಬರ್ಬೇಕು. ದಿನದಲ್ಲಿ ಅರ್ಧ ದಿನ ಕಳೀತು. ಹೌದು, ಇದನ್ನೊಂದು ತಿರುಗಿಸ್ತೇನೆ ನಾನು. ಹುಡುಕಿಕೊಂಡು ಹೋಗುದು. ಅದು ಯಾವ್ದು ಸಿಗ್ಬೋದು, ನದಿ ಸಿಗ್ಬೋದು, ಗುಡ್ಡೆ ಸಿಗ್ಬೋದು, ಎಂತ ಸಿಗ್ತದಲ್ಲಿ ನಿಮ್ಗೆ ಹೋಗಿ ತೋರಿಸ್ತೇವೆ ಅಲ್ವಾ. ಡೈಲಿ ವಿಡಿಯೋ ಹೇಳ್ತಾರೆ, ಬಟ್ ಕಂಟೆಂಟ್ ಸಿಗ್ತಾ ಇಲ್ಲ. ನಾವು ಸಹ ಹೋಗಿರುವುದಿಲ್ಲ, ಹೋಗ್ಲಿಲ್ಲ, ನೋಡ್ಲಿಲ್ಲ. ನೋಡಿ ಯಾವ ಸೈಡ್? ಚಾರ್ಮಾಡಿ ಸೈಡ್ ಹೋಗ್ತೇವೆ. ನೋಡುವ, ಒಂದು 10 ಕಿಲೋಮೀಟರ್ 15 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಹೋಗುದು ಅಲ್ವಾ, ಜಾಸ್ತಿ ಬೇಡ. ಲೇಟ್ ಆಯ್ತು. ಅಮೆಝಾನ್ ಇಂದ 2 ಪಾರ್ಸಲ್ ಬಂದಿದೆ. ಒಂದು ಅನ್ಬಾಕ್ಸ್ ಮಾಡಿದ್ದೇವೆ. ಈ ಡಬ್ಬಿ ಇದರಲ್ಲಿ ಏನುಂಟು ಅಂತ ಹೇಳಿದ್ರೆ ಮೇಲೆ ತೋರಿಸೋದು. ಯಾವ ಲೈಟ್ ಅದು? ಅದನ್ನು ನೋಡುವಾಗ ನಿಮ್ಗೆ ಒಂದು ಪ್ಲಾನ್ ಬಂದಿರ್ಬೋದು ಯಾಕಂತ ಹೇಳಿ. ಅದೇ ರೀತಿ ಇನ್ನೊಂದು ಅನ್ಬಾಕ್ಸ್ ಮಾಡ್ತಿದ್ದೇನೆ. ಎಂತದ್ದು ಇದು? ಇದೆಲ್ಲ ನಿಮ್ಗೆ ನೋಡುವಾಗ ಏನಾದ್ರೂ ಹೊಳಿತಾ ಉಂಟಾ, ಕ್ಲೂ ಸಿಗ್ತಾ ಉಂಟಾ? ಸ್ವಲ್ಪ ಸರ್ಪ್ರೈಸ್ ಉಂಟು. ಇವತ್ತು ಹೇಳುದಿಲ್ಲ ಇದು ಯಾಕಂತ ಹೇಳಿ. ಹಲೋ 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 ಹೇಳು ಹೇಳು. ಹಲೋ ಹಲೋ ಹಲೋ. ಶೈನಿ ಪದ್ಯ ಹೇಳ್ತಾರೆ. ಆರ್ಕೆಸ್ಟ್ರಾ ಉಂಟು ಶೈನಿ. ಎಸ್, ಡಿಸ್ಕೋ ಲೈಟ್ ಹೇಗೆ ಕಾಣ್ತಾ ಉಂಟು ನೋಡಿ. ಹೊರಡುವಲ್ಲ, ಬೆಳ್ಳಿ ಕುದುರೆ ರೆಡಿಯಾಗಿದೆ. ಒಂದೇ ಬೈಕಲ್ಲಿ ಹೋಗ್ತೇವೆ. ಆಲ್ರೆಡಿ ತುಂಬ ಲೇಟ್ ಆಯಿತು. ಇಲ್ಲಿ 2 ವೀಲರ್ ಇಡಲಿಕ್ಕೆ ಮಾತ್ರ ಜಾಗ ಇರೋದು. ಅದು ಸಹ ತುಂಬ ಫುಲ್ ಆಗಿದೆ. ಸ್ವಲ್ಪ ಎದುರುಗಡೆ ಬಂದೆ, ಅಲ್ಲಿ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಸ್ವಾಮಿ ಕೊರಗಜ್ಜೆ ಹೊಡ್ತಾ ಇದ್ದೇವೆ. ನಮ್ಮ ಬಾಟಲ್ ತೋರಿಸಿದ ರೂಟ್ ಚಾರ್ಮಾಡಿ ರಸ್ತೆ ಅಂತೇಳಿ ತೋರಿಸಿದೆ. ಅಂತೇಳಿದರೆ ಬಾಟಲ್ ತಿರುಗಿಸಿದ್ದು ಎಲ್ಲಿ ಸ್ಟಾಪ್ ಆಗಿದೆ ಆ ರೂಟಲ್ಲಿ ಹೋಗುದಂತೇಳಿ. ಏನು ಸಿಕ್ಕದೇ ಸಹ ಇರ್ಬೋದು ನಾವು ಹೋಗುವ ಪ್ಲೇಸಲ್ಲಿ. ಏನಾದರೂ ಕಂಡ್ರೆ ತೋರಿಸ್ತೇವೆ, ಇಲ್ಲದಿದ್ದರೆ ಹೀಗೆ ಹೋಗಿ ಬರೋದು. ನೋಡುವ ಹೇಗಂತೇಳಿ. ಅನುಗ್ರಹ ಶಾಲೆ ಹತ್ರ ಹೋಗ್ತಾ ಇದ್ದೇವೆ. ಫುಲ್ ರಸ್ತೆ ಕಾಮಗಾರಿ ನೋಡ್ಬೋದು. ಫುಲ್ ರಸ್ತೆ ಎಲ್ಲ ಅಗಲಾಗ್ತದೆ. 1 ವರ್ಷ ನಾವು ಕಾಯಬೇಕಾಗ್ತದೆ, ಕಡಿಮೆ ಅಂತ ಹೇಳಿದರು ಸರ್. ಆದರೆ ಈ ರಸ್ತೆ ಎಲ್ಲ ಆದ ನಂತರ ಹೋಗಲಿಕ್ಕೆ ಬಹಳ ಒಳ್ಳೆಯದಾಗ್ತದೆ. ವಾಹನ ದಟ್ಟಣೆಯಿಂದ ದೊಡ್ಡ ಮುಕ್ತಿ ಸಿಗ್ತದೆ. ನೆಡಿಗಲ್ ಸೀಟಿನ ಹತ್ರ ಹೋಗ್ತಾ ಇದ್ದೇವೆ. ಕಾಮಗಾರಿಯನ್ನು ಗಮನಿಸಿ. ಫುಲ್ ಧೂಳುಮಯ, ಹೋಗ್ಲಿಕ್ಕೆ ಆಗೋದಿಲ್ಲ. ನಾನಾದರೂ ಹೆಲ್ಮೆಟ್ ಹಾಕಿದ್ದೇನೆ. ಶೈನಿ ಹೇಗೆ ಕೂತಿದ್ದಾಳೆ ಗೊತ್ತಿಲ್ಲ. ಎಷ್ಟು ಹೈಟ್ ಬರ್ತದೆ ರಸ್ತೆ. ಇಲ್ಲಿ ಇನ್ನು ಫಿಲ್ಲಿಂಗ್ ಎಲ್ಲ ಇರ್ಬೋದು ಇಲ್ಲಿ ಸಹ. ನಾವು ಸೀಟ್ ಎನ್ನುವ ಪ್ಲೇಸಲ್ಲಿ ಪುನಃ ಒಳಗಡೆ ಹೋಗ್ತಾ ಇದ್ದೇವೆ. ನೆಡಿಗಲ್ನ ಸೀಟ್ ಕಾಡು ಒಳಗಡೆ ಹೋಗ್ತಾ ಇದ್ದೇವೆ. ನೋಡು,
ಫುಲ್ಲು ಮರಗಿಡಗಳ ಕಾಡಿನ ಪ್ರದೇಶ ಹೋಗ್ತಾ ಇದ್ದೇವೆ. ಇಲ್ಲಿ ನಾವು ತುಂಬ ವೀಡಿಯೋಸ್ ಮಾಡಿದ್ದೇವೆ, ಆದರೆ ಇದರ ಒಳಗಡೆ ಹೋಗಲಿಲ್ಲ. ನೋಡುವ ಈಗ ಒಳಗಡೆ ಹೋಗುವ. ರಸ್ತೆ ಎಲ್ಲ ಹಾಳಾಗಿದೆ, ಸ್ವಲ್ಪ ಆಫ್ ರೋಡ್ ಉಂಟು, ಹೋಗ್ತಾ ಇದ್ದೇವೆ ಆಫ್ ರೋಡಲ್ಲಿ. ಸ್ಟ್ರೈಟೇ ಹೋಗುವಲ್ವಾ? ಮದುವೆ ಮನೆಗೆ ದಾರಿ ಅಂತೆ, ಯಾರ್ದ ಮದುವೆ ಉಂಟು ಅಂತ. ಹೋಗುವಣ್ಣ ಮದುವೆಗೆ, ಕರಿಯದೆ ಹೋಗುವ. ಕರಿಯದೆ ಬಂದ ಅತಿಥಿ. ಅಡಿಕೆ ಗಿಡ, ತೋಟ, ಮತ್ತು ಜಾಸ್ತಿಯಾಗಿ ಎಲ್ಲ ಸೈಡ್ ರಬ್ಬರ್ ಉಂಟು. ನಾವು ಪುನಃ ಇನ್ನೊಂದು ರಸ್ತೆಯಲ್ಲಿ ಹೋಗ್ತಾ ಇದ್ದೇವೆ. ಇನ್ನೊಂದು 2-3 ಕಿಲೋಮೀಟ್ರ್ ಹೋಗುವ. ಫುಲ್ ಆಫ್ ರೋಡ್ ಉಂಟು ಇಲ್ಲಿ. ಎಂತ ಸಿಗ್ತದೆ ಗೊತ್ತಿಲ್ಲ. ಇಷ್ಟರವರೆಗೆ ನಮಗೆ ತುಂಬ ಮನೆ ಸಿಕ್ಕಿತ್ತು, ಮತ್ತು ತುಂಬ ತೋಟಗಳ ಮಧ್ಯದಿಂದ ಹೋಗ್ತಾ ಇದ್ದೇವೆ. ಮದುವೆ ಮನೆ ದಾರಿ ಅಂತೇಳಿ ಒಂದು ಬೋರ್ಡ್ ಹಾಕಿದ್ದಾರೆ. ಅಡಿಕೆ ತೋಟ ಫುಲ್ ಸ್ಪ್ರಿಂಕ್ಲರ್ ರನ್ ಆಗ್ತಾ ಉಂಟು, ಗಮನಿಸಿ. ಅದೇ ರೀತಿ ಲೆಫ್ಟ್ ಸೈಡ್ ಫುಲ್ ರಬ್ಬರ್. ಇನ್ನೊಂದು 2 ಕಿಲೋಮೀಟ್ರ್ ಹೋಗುವ, ಮತ್ತೆ ವಾಪಸ್ ಹೋಗುವ. ಫುಲ್ ತೋಟ ಇರೋದು ಇಲ್ಲಿ, ಎಲ್ಲ ಕಡೆ ತೋಟ ಉಂಟು. ನೋಡಿ ಇಲ್ಲಿ ನೀರು ಹಟ್ಟುತ್ತಾ ಉಂಟು. ತೋಟಕ್ಕೆ ಫುಲ್ ನೀರು ಬಿಟ್ಟಿದ್ದಾರೆ. ಆಫ್ ರೋಡ್ ಫುಲ್. ಸಮಯದ ನಂತರ ಒಂದು ಕಾಂಕ್ರೀಟ್ ರೋಡ್ ಸಿಕ್ಕಿತ್ತು, ಅದರಲ್ಲಿ ಹೋಗ್ತಾ ಇದ್ದೇವೆ. ಫುಲ್ಲು ಕಾಡಿನ ರಸ್ತೆ. ಮೊನ್ನೆ ನಾವು ಮಲ್ಲಕ್ಕೆ ಹೋಗುವಾಗ ಹೇಗಿತ್ತು ಅದೇ ಟೈಪ್ ಉಂಟು ಇಲ್ಲಿ ಸಹ, ಮಾತ್ರ ಕಾಂಕ್ರೀಟ್ ರಸ್ತೆ ಉಂಟು. ರಸ್ತೆ ಒಳ್ಳೇದುಂಟು ಅಂತೇಳಿ ಇದರಲ್ಲಿ ಬಂದದ್ದು. ಇಲ್ಲಿ ಸಹ ನೋಡ್ಬೋದು 2 ಸೈಡ್ ಸಹ ರಬ್ಬರ್ ತೋಟ. ಸ್ವಲ್ಪ ಮೋಟಲ್ ಮಾಡ್ತಾಳಂತೆ ಈಗ. ಎಸ್, ಹೇಗೆ ಕೂತ್ಕೊಂಡ್ರಾ ಕಾಮಾತ್ರೆ? ನಾನು ರೆಡಿ ಆಗಲೇ ಕೂತಿ ನ್ಯೂಟ್ರಲಲ್ಲಿ ಉಂಟು. ತುಂಬ ಟೈಮ್ ಆಯಿತು. ಎಕ್ಸ್ಪಲ್ಸಲ್ಲಿ ಮೋಟೋ ಲಾಗ್ ಮಾಡದೆ, ಅದು ಕೂಡ ಕಾಮಾತ್ರು ಹಿಂದೆ ಕೂತ್ಕೊಳ್ಳದೆ ಒಬ್ಬಳೇ ಹೋಗ್ತಾ ಇದ್ದೆ R15. ಇಲ್ಲಿ ಸ್ವಲ್ಪ ಆಫ್ ರೋಡ್ ಉಂಟು, ತುಂಬ ಸಿಂಗಲ್ ರೋಡ್ ಕೂಡ ಉಂಟು. ಸೊ ಸ್ಪೀಡ್ ಹೋಗಲಿಕ್ಕೆ ಆಗಲ್ಲ. ಮತ್ತು ಹಿಂದೆ ಕೂತ್ಕೊಂಡವ್ರು ಯಾರು ಹೇಳಿ, ನಮ್ಮ ಕಾಮಾತ್ರು. ಅವರು ಹಿಂದೆ ಜಡ್ಜ್ ಮಾಡ್ತಾ ಇರ್ತಾರೆ, ಹಾಗೆ ಮಾಡು ಹೀಗೆ ಮಾಡು ಅಂತ. ಸೊ ಕಲಿಸಿದವರೇ, ಆದರೆ ಕಲಿತ ಮೇಲೆ ಕೇಳುವಾಗ ಸ್ವಲ್ಪ ಅಯ್ಯೋ ಕೇಳಬೇಕಲ್ಲ ಅಂತ, ಮತ್ತು ಕೇಳಿಲ್ಲ ಅಂದರೆ ಬೈತಾರೆ. ಸೊ ಐಸ ಎಷ್ಟು ದೂರದಲ್ಲಿ ಎಷ್ಟು ಮನೆ ಇದೆ ನೋಡಿ. ಎಷ್ಟು ಕಷ್ಟಪಟ್ಟು ಒಂದು ಮನೆ ಕಟ್ತಾರೆ. ಮನುಷ್ಯನಿಗೆ ಏನೂ ಇಲ್ಲ ಅಂದರೂ ಒಂದು ಸ್ವಂತ ಮನೆ ಒಂದು ಬೇಕೇ ಬೇಕು. ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅನ್ನೋ ಒಂದು ಗಾದೆನೇ ಇದೆ. ಬಿಕಾಸ್ ನಾವು ಕೂಡ ಒಂದು ಮನೆ ಕಟ್ಟಿದ ಮೇಲೆ ನಮಗೆ ಗೊತ್ತಾಗಿದ್ದು ಅದರ ವ್ಯಾಲ್ಯೂ. ಇದು ತುಂಬಾ ಆಫ್ ರೋಡ್ ಉಂಟು. ಆಫ್ ರೋಡ್ ನಾನು ಅದು ಎಕ್ಸ್ಪಲ್ಸಲ್ಲಿ ಫಸ್ಟ್ ಹೋಗ್ದಿರೋದು, ಗೊತ್ತಿಲ್ಲ ಕಾಮಾತ್ರ ಹೇಗೆ ಧೈರ್ಯದಲ್ಲಿ ಕೂತಿದ್ದಾರೆ ಅಂತ ಗೊತ್ತಿಲ್ಲ ನನಗೆ. ಇಲ್ಲಿ ಸಹ ನಾನು ಬಿಡಲಿಲ್ಲ ಅಂದರೆ ಮತ್ತೆ ಅವರು ಬೈತಾರೆ, ಇಷ್ಟು ವರ್ಷ ಮತ್ತೆ ಎಂತ ಕಲ್ತಿದ್ದು ನೀನು ಅಂತ. ಬಟ್ ಬೈಕ್ ರೈಡಿಂಗ್ ಅಂದರೆ ಡೇ ಬೈ ಡೇ ಎಲ್ಲ ಕಲಿಯೋದೆ. ಕಲ್ತಾಯಿತು ಅಂತ ಯಾವುದೇ ಒಂದು ವಿಷಯದಲ್ಲಿ ಇಲ್ಲ ಅಂತ ಹೇಳ್ಬೋದು. ಮನುಷ್ಯನಿಗೆ ಎಲ್ಲ ವಿಷಯದಲ್ಲಿ ಎಷ್ಟು ಕಲ್ತ್ರೆ ಸಹ ಅದು ಕಡಿಮೆನೇ. ಯಾರ್ದೋ ಮನೆ ಬಂತು ಮಾರ್ರೆ, ಯಾರ್ದಂತ ಗೊತ್ತಿಲ್ಲ, ನಾಯಿ ಇಲ್ಲದಿದ್ರೆ ಸಾಕು. ಸಣ್ಣ ಒಂದು ನೀರು ಹರಿತಾ ಉಂಟು ಇಲ್ಲಿ. ಎಲ್ಲಿ ಬಂದೆ ಅಂತ ಗೊತ್ತಿಲ್ಲ. ಆಫ್ ರೋಡ್ ಇದು. ಇದು ಫಸ್ಟ್ ಟೈಮ್ ಎಕ್ಸ್ಪಲ್ಸಲ್ಲಿ ಹೋಗ್ತಾ ಇರೋದು, ಅದು ಕೂಡ ಡಬಲ್ ಕಾಮಾತ್ರಿಗೆ ಕರ್ಕೊಂಡು. ಜೈ ಬಜರಂಗ್ ಬಲಿ. ಫುಲ್ ರಬ್ಬರ್ ತೋಟ, ಫುಲ್ ರಬ್ಬರ್ ತೋಟ ಉಂಟು ನೋಡಿ. ಇದು ಯಾವ್ದು ಪ್ರೈವೇಟ್ ಅಂತ? ಇದು ಯಾರ್ದು ಪ್ರೈವೇಟ್ ಜಾಗ. ಆಚೆ ಹೋಗ್ಬೇಕಿತ್ತು,
ಆಚೆ ಹೋಗಬೇಕಾಗಿತ್ತು ಅಂತ ಈಗ ಹೇಳ್ತಾ ಇದ್ದಾರೆ ಕಾಮತ್ರು. ಇದು ನಿಲ್ಲಿಸಲಿ, ಎಲ್ಲಿಗೆ ಹೋಗಿ ನಿಲ್ಲ ಡೌನ್ ತನಕ ಹೋಗು, ಫುಲ್ ಆಫ್ ರೋಡ್ ಉಂಟು ಮಾತ್ರ. ಅಯ್ಯಮ್ಮ, ದಾರಿ ತಪ್ಪಿ ಒಂದು ರಬ್ಬರ್ ತೋಟಕ್ಕೆ ಬಂದಿದ್ದೇವೆ. ಅಲ್ಲಿ ಒಂದು ಮನೆ ಉಂಟು, ಇದು ಡೆಡ್ ಎಂಡ್. ನಾವು ರೈಟ್ ಸೈಡ್ ಹೋಗ್ಬೇಕಿತ್ತ ಏನು? ಹೇಗಾಯ್ತು ಆಫ್ ರೋಡು? ಹಾಂ ಹಾಂ, ಫಸ್ಟ್ ಟೈಮ್ ಬರೋದಂತೆ ಆಫ್ ರೋಡ್ ಎಲ್ಲ ಅವಳು ಇದು ಎಕ್ಸ್ಪಲ್ಸಲ್ಲಿ. ನನಗೆ ಹೆದರಿಕೆ ಆಗ್ತಾಯಿತ್ತು. ಹೋಗುವಲ್ಲ? ಡೆಡ್ ಎಂಡ್ ಮನೆ, ಡೆಡ್ ಎಂಡ್ ಒಂದು ಪ್ಲೇಸಿಗೆ ಬಂದಿದ್ದೇವೆ. ಅದೆಂತ ಇದು ಒಣಗಿಸ್ಲಿಕ್ಕೆ ಅಂತಲ್ಲ ಅಡಿಕೆ? ಓ, ಅಲ್ಲಿವರೆಗೆ ತಿರುಗಿಸಿ ಹೋಗುವ ಪುನಃ. ನೋಡಿ, ಡೆಡ್ ಎಂಡ್ ಈ ಪ್ಲೇಸ್. ಕುದುರೆಂಚಿ, ನವಾಲೆ ಕುದುರೆಂಚಿ ಹೇಳುವ ಪ್ಲೇಸ್. ಫುಲ್ ಅಡಿಕೆ ಒಣಗಿಸುವ ಒಂದು ಇದರಾಗೆ ಉಂಟಿದು. ಹೊರಡುವಲ್ಲ? ಎಲ್ಲಿ ಹೋಗ್ಬೇಕು ಏನು ಮಾಡ್ಬೇಕಂತ ಗೊತ್ತಾಗದೆ ಲಾಸ್ಟಿಗೂ ಒಂದು ಪ್ಲೇಸಿಗೆ ಬಂದ್ವಿ. ಬಟ್ ಈ ಪ್ಲೇಸ್ ಎಲ್ಲ ನಾವು ಫಸ್ಟು ನೋಡೋದು. ಬಟ್ ಇದು ಡೆಡ್ ಎಂಡ್ ಪ್ಲೇಸ್, ಯಾಕಂದರೆ ನೋಡಿ ತೋರಿಸೋರಿಗೆ ಇದೇ ಎಂಡಿಂಗ್. ನೋಡಿ, ಇದರ ನಂತರ ಹೋಗ್ಲಿಕ್ಕೆ ಆಗೋದಿಲ್ಲ. ಯಾರ್ದು ನವಾಲೆ ಕುಡೆಂಚಿ ಅಂತೇಳಿ ಒಂದು ಗೇಟ್ ಸಿಕ್ಕಿತ್ತು. ಮತ್ತು ಈಚೆ ಎಲ್ಲ ಅಡಿಕೆ ಒಣಗಿಸುವ ಎಲ್ಲ ಪ್ಲೇಸ್. ಇದು ಪ್ರೈವೇಟ್ ಪ್ರಾಪರ್ಟಿ. ಮತ್ತೆ ಎಲ್ಲದಕ್ಕೂ ಎಂಡಿಂಗ್ ಒಂದು ಇದ್ದೇ ಇರುತ್ತೆ ಅಂತ ಹೇಳ್ಬೋದು. ಯಾಕಂದರೆ ಈ ಪ್ಲೇಸ್ ನೋಡುವಾಗ ಗೊತ್ತಾಯ್ತಲ್ಲ, ಎಲ್ಲದ ಮನುಷ್ಯರಿಗೆ ಸಹ ಒಂದು ಎಂಡಿಂಗ್ ಇದ್ದೇ ಇರುತ್ತೆ. ಸೊ ಹಾಗೆ ನಮ್ಮ ಈ ವಿಡಿಯೋನ ಎಂಡ್ ಮಾಡೋ ಸಮಯ ಬಂದಿದೆ. ಇಲ್ಲಿ ಮಾಡಬೇಕು ಅಂತ ವಿಡಿಯೋ ಇದ್ದೀವಿ, ಬಟ್ ಕಂಟೆಂಟ್ ಸಿಗ್ತಾ ಇಲ್ಲ. ಬಟ್ ಕ್ರಿಯೇಟ್ ಮಾಡಿದಾದ್ರೂ ಸ್ವಲ್ಪ ನಾಟಕ ಥರ ಆಗತ್ತೆ ನಮಗೆ. ಸೊ ಕ್ರಿಯೇಟ್ ಮಾಡಲಿಕ್ಕಾಗಲ್ಲ. ಲೈವಲ್ಲಿ ಏನೆಲ್ಲ ಸಿಗತ್ತೆ ಅದನ್ನೇ ನಾವು ಹೇಳ್ತಾ ಹೋಗೋದು ವಿಡಿಯೋದಲ್ಲಿ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಯಾರೆಲ್ಲ ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ. ಹಾಗೆ ಇನ್ಸ್ಟಾ ಪೇಜ್ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಹೊಸ ವಿಡಿಯೋದೊಂದಿಗೆ ಹೊಸ ವಿಷಯದೊಂದಿಗೆ ಸಿಗ್ತೀವಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ನೋಡಿ, 3 ಜನ ಅನುಗ್ರಹ ಸ್ಟೂಡೆಂಟ್ ಬಂದಿದ್ದಾರೆ. ಯಾವಾಗಲೂ ಒಂದು ವಾರದಿಂದ ನನಗೆ ಇವ ಹೆಸರೆಂತ ನಿಂದು? ಹಾಂ, ಗಗನ್ ವಿಶ್ ಮಾಡಿ ಸಬ್ಸ್ಕ್ರೈಬರ್ ಅಂತ ಹೇಳ್ತಾನೆ. ಹೊರಗಡೆ ಬರುವಾಗ ಎಲ್ಲಿ ಹೋಗ್ತಾನಂತಿಲ್ಲ. ನೀನು ಚಪ್ಸ್ ಅಲ್ವಾ? ಹೆಸರು ನಿಂದು? ಹರ್ಷಿಲ್. ಅವನು ಸ್ಮಯನ್. 3 ಜನ ಸಹ ನಿಂದು ಶಶಿಕಿರಣ್ ಮಗ. ಹಾಂ, ಗೊತ್ತಾಯ್ತು ನನಗೆ. 3 ಜನ ಸಹ ನೋಡ್ತೀರಾ ವಿಡಿಯೋ ಎಲ್ಲ ನಮ್ಮದು? ಥ್ಯಾಂಕ್ ಯು. ಇದೇ ರೀತಿ ನಿಮ್ಮ ಸಪೋರ್ಟ್ ಇರಲಿ. ತುಂಬ ಖುಷಿ ಆಯಿತು. ಅನುಗ್ರಹ ಅಲ್ಲ ಎಲ್ಲ 4th? ಹಾಂ, 7th. ಸಾರಿ. ಮತ್ತೆಂತ ಹೇಳಲಿಕ್ಕುಂಟು? ಚಾನಲ್ ಬಗ್ಗೆ ಎಂತ ಹೇಳಲಿಕ್ಕುಂಟು? ಮೊಟ್ಟೆಲ್ಲ ಖುಷಿ ಆಗ್ತದ? ಸೂಪರ್ ಬೈಕ್ ತಗೊಳ್ಬೇಕಾ ಸೂಪರ್ ಬೈಕ್? ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ಬರುವ ವರ್ಷ ಗ್ಯಾರಂಟಿ ಸೂಪರ್ ಬೈಕ್ ತಗೊಳ್ತೇವೆ. ಎಲ್ಲ ಸಪೋರ್ಟ್ ಉಂಟಲ್ಲ? ಎಲ್ಲ ಇದೇ ರೀತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ನಿಮ್ಮ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ಗೆ ಕಳಿಸಿ. ಎಸ್, ಥ್ಯಾಂಕ್ ಯು.